ಏನ್ ಮಾಡತ್ತೀರಿ? ಉದ್ದಿನ ಹಪ್ಪಳ ಮಾಡಾಕಿದ್ದೇನೆ. ಹೆಂಗ್ ಮಾಡಿ ತೋರ್ಸ್ರಿ. ಏನೇನ್ ತೊಂದರೆ ಅದಕ್ಕ? ಉದ್ದಿನ ಬೇಳೆ ಹಿಟ್ಟು ಸಾಯಿಸಿ ತಗೋಕಿದ್ದೇನೆ. ಉದ್ದಿನ ಬೇಳೆ ಹಿಟ್ಟ ಹೆಸರು ಬೇಳೆ ಹಿಟ್ಟ ಎರಡು ಮಿಕ್ಸ್ ಮಾಡಿ ಎಲ್ಲ ಸಮಾನ ತಗೋದು. ಅದು ಅರ್ಧ ಕಿಲೋ ಎರಡು ಕೂಡಿ 1 ಕಿಲೋ ಮಾಡಿದ್ದೇನೆ. ಅದಕ್ಕೆ ರಾಮಬಂಧು ಮಸಾಲ ಹಾಕೋದು. ಎಲ್ಲ ರಾಮಬಂಧು ಮಸಾಲ ಇದು ಹಾಕೋದು. ಇದ್ರಾಗ ಮತ್ತೆ ಏನು ಹಾಕೋದಿಲ್ಲ. ಇನ್ನು 1 ಕಿಲೋದಾಗ 1 ಪ್ಯಾಕೆಟ್ ಹಾಕೋದಂದ್ರೆ ಎಲ್ಲ ಬರಾಬರ ಆಗ್ತಿದ್ವಿ. ಎರಡು ಮಿಕ್ಸ್ ಮಾಡಿ ತಗೋದಿದ್ದೀನಿ. ಮಸಾಲ ಎಲ್ಲ ಮಿಕ್ಸ್ ಮಾಡಿ ತಗೋದು. ಮತ್ತು ಒಂದು ಜರಾಶಿ ಎಣ್ಣೆ ಹಾಕೋದು. ಭಾಳ ಎಣ್ಣೆ ಹಾಕೋದಿಲ್ಲ. ಎಣ್ಣೆ ಹಾಕಿರೋ ಭಾಳ ಅದು ಮೆತ್ತಗಾಗ್ತಿತ್ತು. ಖರೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಸಾಲ ತೊಗೊಂಡ್ಯಾ ಇನ್ನು ಇದ್ರಾಗ ಜರಾಶಿ ಎಣ್ಣೆ ಹಾಕೋದು. ಮತ್ತು ನೀರು 400 ಮಿಲಿ ಹಾಕೋದು. 1 ಕಿಲೋಕ್ಕೆ 400 ಮಿಲಿ ನೀರು ಹಾಕೋದು. ಇನ್ನು ಎಣ್ಣೆ ಹಾಕ್ತೇನೆ ನೋಡ್ರಿ. ಅದು ಎಣ್ಣೆ ಎಲ್ಲ ಹಚ್ಕೊಂಡು ತಗೋದಿದ್ಕ ಹಿಟ್ಟಿಗೆ. ಒಂದು ಕಿಲೋಕ್ಕೆ 400 ಮಿಲಿ ನೀರು ಹತ್ತವು. ಅದ್ರ ಮ್ಯಾಲೆ ನೀರು ಹಾಕೋದಿಲ್ಲ. ಮೆತ್ತಗೆ ನೂಲು ಆಯ್ತಂದ್ರೆ ಖರಾಬ್ ಆಗ್ತವೆ ಮುಂದೆ ಅವು. ಇದ್ರಾಗ ನೀರು ಹಾಕಕತ್ತೇನೆ. कमी ನೀರಾಗ ಸ್ವಲ್ಪ ನೀರಾಗ ಥೋಡೆಸೆ ನಾದ್ಕೊಂಡು ತಗೋದು ಹಿಟ್ಟು. ಗಟ್ಟಿ ನಾದೋದು. ಗಟ್ಟಿಯಾಗಿ ಹಾಕ್ಬೇಕು ಕನಕ. ಮತ್ತೇನ ಏನಿಲ್ಲ ಹಾಕೋದಿಲ್ಲ ಹತ್ರ. ಇದು ಚಂದಾಗಿ ಹಿಂಗೆ ನಾದ್ಕೊಂಡು ಗಟ್ಟಿ ತಗೋದ. ಮ್ಯಾಲಿನ ಜರ ಎಣ್ಣೆ ಹಚ್ಚೋದ. ಅದಕ್ಕ ನಾದಿಂದಕ ಮಚ್ಚಿ ಮುಚ್ಚಿಡೋದ. ಅದು ನೆನಕಬೇಕು. ಕುಟ್ಕೊಂಡು ತಗೊಂಡು ಅದ್ರ ಹಪ್ಪಳ ಮಾಡು. ಇನ್ನು ಗಟ್ಟಿ ನಾದಿದ್ದೇನೆ ನೋಡ್ರಿ. ಇನ್ನ ಹಿಂಗೆ ಮಿದ್ಕೊಂಡು ತಗೋದು ಎಣ್ಣೆ ಹಚ್ಚೆ. ಆಯ್ದ ಮೆತ್ತಗಾಗ್ತೈತಿ. ಗಟ್ಟಿ ಇದ್ರನ್ನ ತೋಸ್ಕಿಡೋದ. ನೆನಕ್ಕಿಡೋದು ಹಿಟ್ಟು. ಮಮ್ಮಿ ಇದಕ್ಕೆ ಚೌ ಬಂದಿತ್ತೇನೆ ನೋಡು ಹಿಟ್ಟಿಗೆ. ಹಿಂಗೆಲ್ಲ ನಾದೈತಿದ್ನ. ಗಟ್ಟಿ ನಾದದ. ಚೆನ್ನಾಗಿ ಇದ್ರಾಗ ಏನೂ ಹಾಕೋದಿಲ್ಲ. ರಾಮಬಂಧು ಮಸಾಲ ಹಾಕಿದ್ಬೇಕು. ಎಷ್ಟು ತಾಸು ಹಿಡ್ದೈತ್ನ? ಇದ್ರನ್ನ ನೆನಕ್ಕೆ ಹಿಟ್ಟ 5-6-7 ತಾಸು ಇಟ್ಟರೆ ಸುದ್ದ ನಡಿತೈತಿ. 7 ತಾಸು ಇಟ್ಟರೆ ಸುದ್ದ ಚಲೋ ನೆನಕ್ತೈತಿ. ಆಯ್ದಾಗ ಕಲ್ಲದಾಗ ಕುಟ್ಕೋದು. ಕಲ್ಬತ್ತೆದಾಗ ಕುಟ್ಕೋದ. ಮತ್ತು ಉಳ್ಳಿ ಮಾಡೋದ. ಇದು ಉಳಿತೋಯ್ನ ಹಿಟ್ಟು ಹೆಚ್ಚೋದಿಲ್ಲ. ಜರ ಸುಮ್ಮನೆ ಹಿಟ್ಟು ಹಚ್ಚೋದ. ಮತ್ತೆ ಲಡ್ಸೋದ. ಸಣ್ಣಂಗಿ ಲಡ್ಸೋದ. ತೆಳಗೆ ಹಾಕಬೇಕು ಹಪ್ಪಳ.
ಬಿ ಅಂತೀನೋ